ಏನೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ. ಸಾಮಾನ್ಯವಾಗಿ ಅಧಿಕಾರಕ್ಕೆ ಬಂದ ಮೊದಲೇ ಪ್ರಾರಂಭದ ದಿನಗಳಲ್ಲೇ ಏನೊಂದು ವಿಶ್ವನಗರ, ಅಂತಾರಾಷ್ಟ್ರೀಯ ನಗರ ಅಂತ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ನಮ್ಮ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಆಶಾಕಿರಣ, ಒಂದು ಭರವಸೆದಾಯಕವಾಗಿರುವಂತಹ ಆವಿಷ್ಕಾರ, ತಂತ್ರಜ್ಞಾನ, ಇಡೀ ಭಾರತಕ್ಕೆ ಗೌರವ ತರುವಂತ ಏನಾರು ಒಂದು ನಗರ ಇದ್ರೆ ಅದು ಬೆಂಗಳೂರು ನಗರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇಂಥ ಬೆಂಗಳೂರು ನಗರವನ್ನ ಸದೃಢವಾಗಿರುವಂತಹ ಕಾಮಧೇನು ಇಡೀ ಕರ್ನಾಟಕಕ್ಕೆ ಏನಾರು ಇವತ್ತು ಆಶಾದಾಯಕವಾಗಿ, ಒಂದು ಭರವಸೆದಾಯಕವಾಗಿ ಇವತ್ತೇನಾರ ಗ್ಯಾರಂಟಿ ಯೋಜನೆಗೆ ಏನಾರು ಹಣ ಸಿಗ್ತಿದೆ ಅಂದ್ರೆ ಅದು ನಮ್ಮ ಬೆಂಗಳೂರಿಂದ. ಇಂಥ ಬೆಂಗಳೂರನ್ನೇ ಕಡೆಗಣಿಸಿರುವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾರ ಜವಾಬ್ದಾರಿ ಇದೆಯಾ? ಏನಾರ ಪ್ರಜ್ಞೆ ಇದೆಯಾ? ಕೇವಲ ಸಣ್ಣ ಕೆಲಸಗಳು, ಹೂಳೆತ್ತ ಕೆಲಸನೂ ಮಾಡಲ್ಲ. ಹೂಳೆತ್ತದ ಕಾರಣ ಇವತ್ತು ಬೆಂಗಳೂರು ನಗರದಲ್ಲಿ ನಾವು ಕೊಟ್ಟಂತ ಹಣ, ಇವತ್ತೇನು ರಾಜ ಕಾಲುವೆಗಳನ್ನು ಮಾಡಲಿಕ್ಕೆ, ಕೆರೆಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾವಿರಾರು ಕೋಟಿ ಕೊಟ್ಟಿದ್ದೀವಿ. ಇವತ್ತು ಸ್ಟ್ರಾಂಗ್ ವಾಟರ್ಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಕೊಟ್ಟಂತ ಹಣದಲ್ಲೂ ಕೆಲಸ ಮಾಡ್ತಿಲ್ಲ. ಈ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಗುತ್ತಿಗೆದಾರನು ಕೆಲಸ ಮಾಡಲ್ಲ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏನ್ ನೋಡ್ರು ಕಾಸು ಕೊಡು, ರಕ್ತ ಇರ್ತಿದ್ದಾರೆ. ಯಾವ ಗುತ್ತಿಗೆದಾರನು ಇಂಥ ಕೆಟ್ಟ ಸರ್ಕಾರ, 77 ವರ್ಷದಲ್ಲಿ ಎಂದೂ ಕಾಣದಂತ ಭ್ರಷ್ಟ ಸರ್ಕಾರ, ಇಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಗುತ್ತಿಗೆದಾರನು ಕೆಲಸ ಮಾಡ್ತಿಲ್ಲ. ಅದರ ಪರಿಣಾಮ ಬೆಂಗಳೂರಿನಲ್ಲಿ ಗುಂಡಿ, ಬೆಂಗಳೂರಿನಲ್ಲಿ ಅತಿವೃಷ್ಟಿ. ಎಲ್ಲಂದ್ರೆ ಇನ್ನ ಮಳೆ ಈಗ ಪ್ರಾರಂಭ ಆಗಿದೆ. ನಮ್ಮ ಸರ್ಕಾರದಲ್ಲಿ 100 ವರ್ಷದಲ್ಲಿ ಕಾಣದಂತ ಮಳೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಕಾಣುವಂಥದ್ದಾಗ್ತು. 4 ವರ್ಷನೂ ಸತತವಾಗಿ ಮಳೆ. ಏನ್ ಬರೀ ಮಳೆಗಾಲನೇ ಇತ್ತು, ಬೇಸಿಗೆಗಾಲ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ನೋಡ್ರೆ ಬರೀ ಬೇಸಿಗೆ 40 ಡಿಗ್ರಿಗೆ ಹೊಟ್ಟೋಗಿದೆ, ಮಳೆ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸುಮಾರಾಗಿ ಮಳೆ ಬಂದಾಗ್ಲೇನೆ ಇಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಎಲ್ಲಿ ನೋಡ್ರು ಕಸ ನಿರ್ವಹಣೆನಲ್ಲೂ ವಿಫಲವಾಗಿದ್ದಾರೆ. ಬಹಳ ದೊಡ್ಡ ಕೆಲಸ ಕೇಳ್ತಿಲ್ಲ. ಇವ್ರನ್ನೇನು ಅಭಿವೃದ್ಧಿ ಮಾಡಿ, ದೊಡ್ಡ ಫ್ಲೈಓವರ್, ದೊಡ್ಡ ರೋಡ್ ಮಾಡಿ ಅಂತ ಕೇಳಿಲ್ಲ. ಸಣ್ಣ ಕೆಲಸವನ್ನು ಮಾಡ್ಲಿಕ್ಕೂ ವಿಳಂಬವನ್ನು ವಹಿಸಿ ಯಾವ ಕೆಲಸ ಶೂನ್ಯ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ. ಒಂದು ಕಡೆ ಅಭಿವೃದ್ಧಿ ಇಲ್ಲ, ನಿರ್ವಹಣೆ ಇಲ್ಲ. ಇನ್ನೊಂದು ಕಡೆ ನಮ್ಮ ರಕ್ತ ಇರ್ತಿದ್ದಾರೆ. ಅತಿ ಹೆಚ್ಚಿನ ಟ್ಯಾಕ್ಸ್, ಕರೆಂಟಿನ ದರ ಹೆಚ್ಚಿಸಿದ್ದಾರೆ, ನೀರಿನ ದರ ಹೆಚ್ಚಿಸಿದ್ದಾರೆ, ಬಸ್ಸಿನ ದರ ಹೆಚ್ಚಿಸಿದ್ದಾರೆ, ಪ್ರಾಪರ್ಟಿ ಟ್ಯಾಕ್ಸಿನ ದರ ಹೆಚ್ಚಿಸಿದ್ದಾರೆ. ಏನನ್ನು ಕೊಡದೆ ಶಿಕ್ಷಣದಲ್ಲೂ ಇಲ್ಲ, ಆರೋಗ್ಯದಲ್ಲೂ ಇಲ್ಲ, ಗೋಪಾಲಣ್ಣ ಹೇಳ್ದಂಗೆ ಔಷಧಿ ಮಾತ್ರನೂ ಇಲ್ಲ, ಸಿಬ್ಬಂದಿನೂ ಇಲ್ಲ. ಈ ಪರಿಸ್ಥಿತಿ ಏನನ್ನು ಮಾಡ್ತಿದಾರೋ? ನಿದ್ರೆಯಲ್ಲಿರುವಂತ ಈ ಸರ್ಕಾರ ಬರೀ ಭ್ರಷ್ಟಾಚಾರ. ಇಡೀ ಸರ್ಕಾರದಲ್ಲಿ ನಮ್ಮ ಮೇಲೆ ಸುಳ್ಳು ಆಪಾದನೆ ಏನ್ ಮಾಡಿದ್ರು, ಪೇ ಸಿಎಂ 40% ಅಂತ ಏನು ಇಲ್ಲದೆ ಆಪಾದನೆ ಮಾಡಿದ್ರು. ಇವತ್ತು ಸಂಪೂರ್ಣ ಹಣ, ಪೂರ ಸಂಪೂರ್ಣ ಹಣವನ್ನ ಲೂಟಿ ಮಾಡಿ ಏನ್ ಕೆಲಸ ಮಾಡಿರುವಂತ ಕೆಲಸಗಾರರಿಗೆ ಪೇಮೆಂಟ್ ಅನ್ನು ಕೊಡ್ಲಿಕ್ಕೆ ಇವತ್ತು ಯಾವ ಗುತ್ತಿಗೆದಾರರಿಗೂ ಪೇಮೆಂಟ್ ಮಾಡಿಲ್ಲ. ಇಂಥ ಭ್ರಷ್ಟ ಕಾಂಗ್ರೆಸ್, ಇವರಿಗೆ ಯಾವ ನ್ಯಾಯಾಲಯ ಇದೆ? ಯಾವ ಮುಖ ಇದೆ? ಈ ಸರ್ಕಾರಕ್ಕೆ ಒಂದಿಷ್ಟು ಕಿಂಚಷ್ಟು ಆತ್ಮಾವಲೋಕನ ಮಾಡ್ಕೊಳ್ಳಲ್ಲ, ಸ್ವಾಭಿಮಾನವಿಲ್ಲ, ಬೆಂಗಳೂರು ಬಗ್ಗೆ ಕಾಳಜಿ ಇಲ್ಲ. ಹೆಂಗಾರ ಬೆಂಗಳೂರು ಹಾಳಾಗೋಗ್ಲಿ, ಬರೀ ರಾಜಕೀಯದ ಭಾಷಣ, ಬರೀ ದ್ವೇಷದ ರಾಜಕಾರಣವನ್ನ ಮಾಡ್ತಿರುವಂತ ಈ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸಬೇಕು, ಎಚ್ಚರಗೊಳಿಸಬೇಕು. ಎದ್ದೇಳು ಬೆಂಗಳೂರು, ನಮ್ಮ ಇಡೀ ಬೆಂಗಳೂರಿನ ನಗರ ಜನರನ್ನ ಎದ್ದೇಳಿಸಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಹಳ ಪರಿಣಾಮಕಾರಿಯಾಗಿ ಪ್ರತಿಭಟನೆ ಮಾಡುವಂತದ್ದಾಗಬೇಕು. ಈ ಕೊಲೆಗೆ ಸುಲಿಗೆನೂ ಆಗ್ತಿರುವಂತ ಈ ಕಾನೂನು ಸುವ್ಯವಸ್ಥೆನೂ ಸಂಪೂರ್ಣವಾಗಿ ಕುಸಿದಿದೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ. ಹಾಗಾಗಿ ಇವತ್ತಿನ ಹೋರಾಟ ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೆದು ಎಲ್ಲಾ ಭಾಗದಲ್ಲೂ, ಎಲ್ಲಾ ರಸ್ತೆಗಳಲ್ಲೂ ಸರ್ಕಾರಕ್ಕೆ ಕನ್ನಡಿ ಹಿಡಿಬೇಕು, ಸರ್ಕಾರದ ಗಮನ ಸೆಳಿಬೇಕು. ಎಲ್ಲಾ ಕಡೆ ಹೇಗೆ ಗುಂಡಿಗಳಿದಾವೆ, ಹೇಗೆ ಕಸ ಬಿದ್ದಿದೆ, ಹೇಗೆ ಬೀದಿ ದೀಪ ಇಲ್ಲ, ಏನ್ ಫುಟ್ಪಾತ್ಗಳನ್ನ ಸಂಪೂರ್ಣವಾಗಿ ಅಕ್ರಮ ಆಗ್ಬಿಟ್ಟಿದೆ, ಮತ್ತು ಯಾವ ರೀತಿ ಪೊಲೀಸ್ ಅವರು ಸುಲಿಗೆಯನ್ನು ಮಾಡ್ತಿದ್ದಾರೆ, ಇವನ್ನೆಲ್ಲವನ್ನು ಬಿಂಬಿಸುವಂತ ಕೆಲಸ ನಮ್ಮೆಲ್ಲ ಕಾರ್ಯಕರ್ತರುಗಳು ಬಂದು ಮಾಡಿ ಅಂತ ಈ ಸಂದರ್ಭದಲ್ಲಿ ತಮ್ಮನ್ನ ಸವಿನಯವಾಗಿ ಪ್ರಾರ್ಥನೆಯನ್ನ ಮಾಡ್ತಾ, ಹಾಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಗುದ್ದಾಟ, ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿಗೆ ದುಡ್ಡು ಕೊಟ್ರೆ ಎಲ್ಲೊಂದ್ ಕಡೆ ಉಪಮುಖ್ಯಮಂತ್ರಿಗಳು ಬಲಿಷ್ಠರಾಗ್ತಾರೆ, ಅವ್ರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ,
ಹಾಗಾಗಿ ದುಡ್ಡು ಕೊಡಬಾರ್ದು, ಈ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಬೆಂಗಳೂರು ಜನ ಇವರಿಬ್ಬರು ಜಗಳದಲ್ಲಿ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜಗಳದಲ್ಲಿ ಬೆಂಗಳೂರನ್ನ ಕಡೆಗಣಿಸಿದರೆ, ಬೆಂಗಳೂರು ಇವತ್ತು ಕೂಸು ಬಡವಾಗಿ ಆ ತಂದೆ ತಾಯರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥ ರೀತಿಯಲ್ಲಿ ಇವತ್ತು ಬಡ್ಜೆಟ್ ಅಲ್ಲಿ ಏನು ಹಣವನ್ನು ಕೊಡದಂತ ಸರ್ಕಾರ ಏನಾರಿದೆ ಇದು ಇಂದಿನ ಕಾಂಗ್ರೆಸ್ ಸರ್ಕಾರ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಹಾಗಾಗಿ ಇವತ್ತು ಬೆಂಗಳೂರಿನ ಜನ ನಾವು ಎಚ್ಚೆತ್ತುಕೊಳ್ಬೇಕು. ಬಡ ಜನರಿಗೆ ಮನೆನೂ ಕೊಡ್ತಿಲ್ಲ, ಆರೋಗ್ಯ ಸೇವೆ ಇಲ್ಲ, ಸಾರಿಗೆ ವ್ಯವಸ್ಥೆ ಕೊಡ್ತಿಲ್ಲ. ಬೆಂಗಳೂರಿನಲ್ಲಿ ಸಾರಿಗೆ ವ್ಯವಸ್ಥೆಗೂ ಕೊರತೆ ಆಗಿದೆ, ಇವತ್ತು ಶಿಕ್ಷಣದಲ್ಲೂ ಕೊರತೆ ಆಗಿದೆ, ಎಲ್ಲಾ ಕ್ಷೇತ್ರದಲ್ಲೂ ವಿಫಲರಾಗಿದ್ದಾರೆ, ಕಾನೂನು ಸುವ್ಯವಸ್ಥೆಯಲ್ಲೂ ಸಂಪೂರ್ಣ ವಿಫಲರಾಗಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಗೇನಾದ್ರು ಕೋಪ ಇದ್ರೆ ಡಿ ಕೆ ಶಿವಕುಮಾರ್ ಮೇಲೆ ನೇರವಾಗಿ ತಿಳಿಸ್ಕೊಳ್ಳಿ. ಬೆಂಗಳೂರು ಜನಕ್ಕೆ ತೊಂದರೆ ಕೊಡಬೇಡಿ. ನೀವು ತೊಂದರೆ ಕೊಟ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ನಿಮ್ಮನ್ನ ಖಂಡಿತ ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆಯನ್ನ ತೀವ್ರಗೊಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಸದನದ ಒಳಗೂ ಇವತ್ತು ಸಂಪೂರ್ಣವಾಗಿ ಸರ್ಕಾರವನ್ನ ತರಾಟೆಗೆ ತಗೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ವಿಶ್ವಾಸವನ್ನು ಕೊಟ್ಟು ತಮಗೆಲ್ಲ ಶುಭವನ್ನು ಕೋರ್ತೀನಿ. ಹೋರಾಟಕ್ಕೆ ಜಯವಾಗಲಿ.